ಇನ್ನು ವಿಧಾನ ಪರಿಷತ್ನಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ. ನಾಗೇಂದ್ರ ವಿರುದ್ಧ ಘೋಷಣೆಗಳನ್ನ ಕೂಗಿ ಬಿಜೆಪಿಯ ಸದಸ್ಯರು ಆಕ್ರೋಶ ಹೊರ ಹಾಕಿದ್ದಾರೆ. ವಿಧಾನ ಪರಿಷತ್ನಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆ ಕೂಗು ಕೇಳಿ ಬರ್ತಾ ಇದೆ. ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದು ಕೂತಿದೆ. ನಾಗೇಂದ್ರ ವಿರುದ್ಧ ಘೋಷಣೆಗಳನ್ನ ಕೂಗಿ ಬಿಜೆಪಿಯ ಸದಸ್ಯರು ಆಕ್ರೋಶ ಹೊರ ಹಾಕಿದ್ದಾರೆ. ಹಗರಣ ಮಾಡಿದ್ದೀರಿ, ನೀವು ಹಗರಣ ಮಾಡಿದ್ದೀರಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಪರಿಷತ್ ಕಲಾಪದಲ್ಲಿ ಯಥಾ ಪ್ರಕಾರ ಗದ್ದಲ ಕೋಲಾಹಲ ಮುಂದುವರೆದಿದೆ. ಇದೇ ವೇಳೆ ಬಿಜೆಪಿ ಸದಸ್ಯ ರವಿಕುಮಾರ್ರಿಂದ ವ್ಯಂಗ್ಯಭರಿತ ಗೀತೆಯನ್ನು ಕೂಡ ಹಾಡಲಾಗಿದೆ. ಭ್ರಷ್ಟಾಚಾರದಿಂದ ಸೋರ್ತಿಹುದು ಮನೆಯ ಮಾಳಿಗೆ ಎಂಬ ಗೀತೆಯನ್ನ ಇಲ್ಲಿ ಹಾಡೋದರ ಮೂಲಕ ಒಂದು ರೀತಿ ವ್ಯಂಗ್ಯ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ 600 ಖಾತೆಗಳಿಗೆ ಸೇರಿತ್ತು. ಪಶು ವೈದ್ಯಾಧಿಕಾರಿಗಳ ನೇಮಕ 100% ಸರ್ಕಾರ ಅಂತೇಳಿ ಗೀತೆಯ ಮೂಲಕ ಗಂಭೀರ ಆರೋಪವನ್ನ ರವಿಕುಮಾರ್ ಅವರು ಮಾಡಿದ್ದಾರೆ. ಈ ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೇನೆ. ಎರಡನೇ ವಿಷಯ, ಮಾನ್ಯ ಸದಸ್ಯರು ಕೇಳಿರೋದ್ರಲ್ಲಿ ಕ್ರೈಸ್ತ ಸಂಸ್ಥೆಯಲ್ಲಿ ಬೋಧಕರ ವಿಷಯ 9,756 ಬೋಧಕರ ಹುದ್ದೆಗಳು ಮಂಜೂರಾಗಿದ್ದು 8,092, ಈ ಪೈಕಿ 5,430 ಹುದ್ದೆಗಳು ಭರ್ತಿಯಾಗಿದೆ. 4,326 ಹುದ್ದೆಗಳು ಖಾಲಿ ಇರುತ್ತದೆ. ಕಡೆಯದಾಗಿ ದಿನಾಂಕ 23/6/2017 ನೇಮಕಾತಿಯ ಸೂಚನೆ ಹೊರಡಿಸಿ 1,484 ಶಿಕ್ಷಕರಿಗೆ ನೇಮಕಾತಿ ಆದೇಶ ಪತ್ರ ನೀಡಲಾಗಿರುತ್ತದೆ. 2026-27ನೇ ಸಾಲಿನಲ್ಲಿ ಕೆಇಎ ಮೂಲಕ 1,110 ಬೋಧಕರ ನೇಮಕಾತಿಗೆ ಪ್ರಕಟಣೆ ಮಾಡಲಾಗಿದೆ. ಪ್ರಸ್ತುತ 5,141 ಕಾಯಂ ಶಿಕ್ಷಕರು ಹಾಗೂ 289 ಕಾಯಂ ಉಪನ್ಯಾಸಕರು, ಒಟ್ಟು 5,430 ಬೋಧಕ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. 3,201 ಶಿಕ್ಷಕರು, ಅತಿಥಿ ಉಪನ್ಯಾಸಕರು ಹಾಗೂ 480 ಹೊರಸಂಪನ್ಮೂಲ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಟ್ಟು 3,681 ಚಿತ್ರಕಲಾ ಹಾಗೂ ಸಂಗೀತ ಶಿಕ್ಷಕರನ್ನು ಹೊರತುಪಡಿಸಿ ರಾಜ್ಯದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯ ವಸತಿ ಶಾಲೆಗಳ ವಿದ್ಯಾರ್ಥಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸದನಕ್ಕೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕ್ರೈಸ್ತ ಸಂಸ್ಥೆಯ ವಿದ್ಯಾಸಂಸ್ಥೆಗಳು ಸರ್ಕಾರಿ ಶಾಲೆಗಳಿಗಿಂತ ಅತ್ಯುನ್ನತವಾದಂಥ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. 100ಕ್ಕೆ 94ರಿಂದ 99% ತಗೊಂಡು ಗುಣಮಟ್ಟದ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದೀವಿ. ಕೆಲವು ಹುದ್ದೆಗಳಿನ್ನೂ ಬಾಕಿ ಇದೆ. ಅದಕ್ಕೆ ಕೆಇಎ ಮುಖಾಂತರ ಆಗಲಿ ಬೇರೆ ಯಾವುದೋ ರೂಪದಲ್ಲಿ ಕರೆದು ಅದನ್ನು ಪೂರ್ತಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಸದಸ್ಯರಿಗೆ ತಿಳಿಸ್ತೇನೆ. ಮತ್ತೆ ಸಭಾಪತಿಗಳೇ, ಇಲ್ಲಿ ಹೇಳ್ತಾರೆ ಲೋಕಾಯುಕ್ತ ಅವರೇ ಸ್ವಯಂ ಪ್ರೇರಿತ ಕೆಲವು ಪ್ರಕರಣಗಳು